ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 76ನೆಯ ಅಧ್ಯಾಯವಾದ ಮರಣಾಶೌಚ ನಿರ್ಣಯದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ವ್ಯಾಸಮುನಿಯು ಹೇಳುತ್ತಾನೆ, ದ್ವಿಜೋತ್ತಮರೇ, ಮರಣ ಅಥವಾ ಜನನಗಳಲ್ಲಿ ಬ್ರಾಹ್ಮಣರಿಗೆ ಸಪಿಂಡ ವರ್ಗದಲ್ಲಿ 10 ದಿನಗಳವರೆಗೆ ಆಶೌಚವು ವಿಧಿಸಲ್ಪಟ್ಟಿದೆ ಎಂದು ಹೇಳುವರು. ಆಶೌಚ ಸಮಯದಲ್ಲಿ ನಿತ್ಯ ಕರ್ಮಗಳನ್ನು, ವಿಶೇಷವಾಗಿ ಕಾಮ್ಯ ಕರ್ಮಗಳನ್ನು ಅಥವಾ ವಿಹಿತವಾದ ಮತ್ತಾವ ಕರ್ಮಗಳನ್ನು ಮಾಡಬಾರದು. ಹಾಗೆ ವೇದವನ್ನು ಮನಸ್ಸಿನಲ್ಲಿಯೂ ಸ್ಮರಿಸಬಾರದು. ಆ ಸಮಯದಲ್ಲಿ ಶಾಲಾಗ್ನಿಯಲ್ಲಿ ಪವಿತ್ರರೂ ಕ್ರೋಧವರ್ಜಿತರೂ ಆದ ಬೇರೆ ದ್ವಿಜರನ್ನು ಗೊತ್ತು ಮಾಡಬೇಕು. ಅವರ ಮೂಲಕ ಶುಷ್ಕಾನ್ನ ಅಥವಾ ಫಲಗಳಿಂದ ತ್ರೇತಾಗ್ನಿಯಲ್ಲಿ ಹೋಮ ಮಾಡಬೇಕು. ಈ ಆಶೌಚಿಗಳನ್ನು ಇತರರು ಮುಟ್ಟಬಾರದು ಮತ್ತು ಅವರಿಂದ ಏನನ್ನೂ ತರಬಾರದು. 4 ಅಥವಾ
5ನೆಯ ದಿವಸದಲ್ಲಿ ಸ್ಪರ್ಶವು ಪಂಡಿತರಿಂದ ಹೇಳಲ್ಪಟ್ಟಿದೆ. ಜನನ ಶೌಚದಲ್ಲಿ ಜಾತ ಮತ್ತು ಜನನಿಯನ್ನು ಹೊರತು ಮಿಕ್ಕ ಸಪಿಂಡ ವರ್ಗದಲ್ಲಿ ಪರಸ್ಪರ ಸ್ಪರ್ಶವು ದೂಷಿಸಲ್ಪಡಲಿಲ್ಲ. ವೇದಗಳನ್ನು ಅಧ್ಯಯನ ಮಾಡುವವನು ಮತ್ತು ವೇದಗಳನ್ನು ಅರಿತ ತಂದೆಯು ಇವರೆಲ್ಲರೂ ಸಪಿಂಡರಿಗೆ ಸೂತಕ ಸಮಯದಲ್ಲಿ ಸ್ಪರ್ಶಾರ್ಹರಾಗುವರು. ತಾಯಿಯು 10 ದಿನಗಳು ಕಳೆದ ತರುವಾಯ ಸ್ನಾನದಿಂದ ಸ್ಪರ್ಶಾರ್ಹಳಾಗುವಳು. ಗುಣಹೀನನಾದ ಅಥವಾ ಅತ್ಯಂತ ಗುಣವರ್ಜಿತನಾದ ಮಾನವನ ವಿಷಯದಲ್ಲಿ 10 ದಿನಗಳ ಆಶೌಚವು ವಿಹಿತವಾಗಿದೆ. 1, 2 ಅಥವಾ 3 ಗುಣಗಳಿಂದ ಕೂಡಿದ ಮಾನವನು 4, 2 ಅಥವಾ 1 ದಿನದಲ್ಲಿ ಶುದ್ಧನಾಗುವನು. 10 ದಿನದ ಆಶೌಚವು ಕಳೆದ ಮೇಲೆ ಚೆನ್ನಾಗಿ ಅಧ್ಯಯನ ಹೋಮಗಳನ್ನು ಆಚರಿಸಬಹುದು. ಮನುಪ್ರಜಾಪತಿಯು 4ನೆಯ ದಿವಸದಲ್ಲಿ ಅವನ ಸ್ಪರ್ಶವನ್ನು ಅಂಗೀಕರಿಸುವನು. ಸದಾಚಾರಹೀನನು, ಮೂರ್ಖನು, ಮಹಾರೋಗಗ್ರಸ್ತನು ಅಥವಾ ಸ್ವಚ್ಛಂದ ವರ್ತನೆಯುಳ್ಳವನೂ ಆದ ಮಾನವನ ವಿಷಯದಲ್ಲಿ ಅವನ ಮರಣ ಪರ್ಯಂತವಾಗಿ ಅಶುಚಿತ್ವವು ಇರುವುದು. ಬ್ರಾಹ್ಮಣರಿಗೆ ಆಶೌಚವು 3 ದಿನ ಅಥವಾ 10 ದಿನಗಳವರೆಗೆ ವಿಹಿತವಾಗಿರುವುದು. 1 ಸಂವತ್ಸರದವರೆಗೆ ಮರಣವು ಸಂಭವಿಸಿದರೆ 3 ದಿನ ಆಶೌಚವು, ಅದರ ಮೇಲೆ 10 ದಿನ ಆಶೌಚವೂ ಇರುವುದು. 2 ವರ್ಷಗಳಿಗಿಂತ ನ್ಯೂನ ವಯಸ್ಸಿನ ಶಿಶು ಮರಣದಲ್ಲಿ ಮಾತಾಪಿತೃಗಳಿಗೆ ಆ ಆಶೌಚವು ಅನುಷ್ಠಾನಾರ್ಹವಾಗಿದೆ. ಮತ್ತು ಅತ್ಯಂತ ನಿರ್ಗುಣನಾದ ಬೇರೊಬ್ಬನ ವಿಷಯದಲ್ಲಿ ತ್ರಿರಾತ್ರ ನಂತರದಲ್ಲಿ ಶುದ್ಧಿಯಾಗುವುದು. ದಂತಗಳು ಜನಿಸದಿರುವ ಶಿಶುವಿನ ಮರಣದಲ್ಲಿ ಮಾತಾಪಿತೃಗಳಿಗೆ ಏಕಾಹ ಮಾತ್ರ ಆಶೌಚವು ಇರುವುದು. ಅತ್ಯಂತ ನಿರ್ಗುಣರಾದ ಮಾತಾಪಿತೃಗಳ ವಿಷಯದಲ್ಲಿ ದಂತ ಜನನಾನಂತರದಲ್ಲಿ ತ್ರಿರಾತ್ರಾಶೌಚವು ವಿಹಿತವಾಗಿದೆ. ದಂತಗಳು ಜನಿಸುವವರೆಗೂ ಸದ್ಯ ಕಾಲದಲ್ಲಿ ಮಾತ್ರವೂ ಚೂಡಾಕರ್ಮವಾಗುವವರೆಗೂ ಏಕರಾತ್ರಾಶೌಚವು ಮತ್ತು ಉಪನಯನವಾಗುವವರೆಗೆ ತ್ರಿರಾತ್ರಾಶೌಚವು ಸಪಿಂಡರಿಗೆ ವಿಹಿತವಾಗಿದೆ. ಜನನವಾದ ಕೂಡಲೇ ಬಾಲಕನಿಗೆ ಮರಣವು ಸಂಭವಿಸಿದರೆ ತಾಯಿ ತಂದೆಗಳಿಗೆ ಸೂತಕವು ಇರುವುದು. ಆದರೆ ತಂದೆಯು ಮಾತ್ರ ಸ್ಪರ್ಶಾರ್ಹನಾಗುವನು. ಸಪಿಂಡರಿಗೆ ಯಾವಾಗಲೂ ಆಶೌಚಾನುಷ್ಠಾನವು ಕರ್ತವ್ಯವಾಗಿದೆ. ಆದರೆ ಸೋದರನು ನಿರ್ಗುಣನಾದರೆ 10 ದಿನಗಳ ಮೇಲೆ ಮತ್ತೊಂದು ದಿನ ಆಶೌಚವು ಆಚರಿಸಲ್ಪಡಬೇಕು. ಆಮೇಲೆ ದಂತಗಳ ಉತ್ಪತ್ತಿಯಾದ ಮೇಲೆ ಸಪಿಂಡರಿಗೆ ಆಶೌಚವು ಏಕರಾತ್ರವಾಗಿ ಕರ್ತವ್ಯವಾಗಿರುವುದು. ನಿರ್ಗುಣರಿಗೆ ಚೂಡಾಕರ್ಮಾನಂತರದಲ್ಲಿ ತ್ರಿರಾತ್ರಾಶೌಚವು ಇರುವುದು. ಸಾಧು ಶ್ರೇಷ್ಠರೇ, ದಂತೋತ್ಪತ್ತಿಗೆ ಪೂರ್ವದಲ್ಲಿಯೇ ಬಾಲಕನ ಮರಣವು ಸಂಭವಿಸುವುದಾದರೆ ಅತ್ಯಂತ ಗುಣಹೀನರಾದ ಸಪಿಂಡರಿಗೆ ಏಕರಾತ್ರಾಶೌಚವು ಕರ್ತವ್ಯವಾಗಿರುವುದು. ಸಪಿಂಡರಿಗೆ ಗರ್ಭಸ್ರಾವ ಅಥವಾ ಗರ್ಭಪಾತ ಮೊದಲುಗೊಂಡು ವ್ರತಾದೇಶವಾಗುವವರೆಗೂ ಮತ್ತು
ಅತ್ಯಂತ ನಿರ್ಗುಣನೂ ಸ್ವೇಚ್ಛಾಚಾರಿಯೂ ಆದ ಸಪಿಂಡದಲ್ಲಿ ಒಂದು ದಿನ ಮಾತ್ರ ಆಶೌಚವು, ಜ್ಞಾತಿಯಲ್ಲಿ ತ್ರಿರಾತ್ರ ಆಶೌಚವು ಇರುವುದು. ಒಂದು ಸೂತಕದಲ್ಲಿ ಮತ್ತೊಂದು ಜನನವಾದರೆ ಅಥವಾ ಒಂದು ಮೃತಾಶೌಚದಲ್ಲಿ ಮತ್ತೊಂದು ಮರಣವು ಸಂಭವಿಸಿದರೆ ಮೊದಲಿನ ಶೇಷ ಆಶೌಚದಿಂದಲೇ ಶುದ್ಧಿಯಾಗುವುದು. ಅಹಸ್ಸಿನ ಶೇಷದಲ್ಲಿ ತ್ರಿರಾತ್ರ ಶೌಚವು ಮಾತ್ರವಿರುವುದು. ಜನನ ಮರಣಗಳ ಆಶೌಚವು ಕೂಡಿ ಬಂದರೆ ಆಗ ಮರಣಾಶೌಚದಿಂದ ಆಶೌಚವು ಸಮಾಪ್ತಿ ಹೊಂದುವುದು. ಮೊದಲನೆಯ ಆಶೌಚವು ಜನನ ನಿಮಿತ್ತಿಕವಾದರೆ ಆಗ ಮೊದಲಿನ ಆಶೌಚದ ನಿವೃತ್ತಿಯಿಂದ ಶುದ್ಧಿಯಾಗುವುದು. ದೇಶಾಂತರದಲ್ಲಿ ಸಂಭವಿಸಿದ ಜನನ ಮರಣಗಳ ಶ್ರವಣವಾಗಲಾಗಿ ಮಿಕ್ಕಿರುವ ಆಶೌಚಾವಧಿಯು ಮುಗಿಯುವವರೆಗೂ ಮಾನವನು ಅಪವಿತ್ರನಾಗಿರುವನು. ಹಿಂದೆ ಕಳೆದ ಜಾತಾಶೌಚದಲ್ಲಿ ಸಪಿಂಡರಿಗೆ 3 ದಿನಗಳು ಆಶೌಚಾನುಷ್ಠಾನವು ವಿಧಿಸಲ್ಪಟ್ಟಿರುವುದು ಮತ್ತು ಕನ್ಯಾ ಪ್ರಧಾನದವರೆಗೆ ತ್ರಿರಾತ್ರ ಆಶೌಚವು, ಅಲ್ಲಿಂದ ಮುಂದೆ ದಶರಾತ್ರ ಶೌಚವು ಆಚರಿಸಲ್ಪಡಬೇಕು. ಮಾತಾಮಹರ ಮರಣದಲ್ಲಿ 3 ದಿನ ಆಶೌಚವು ಇರುವುದು ಹಾಗೂ ಏಕೋದಕರ ಮರಣ ಮತ್ತು ಸೂತಕಗಳಲ್ಲಿ ತ್ರಿರಾತ್ರಾಶೌಚವು ಇರುವುದು. ಯೋನಿ ಸಂಬಂಧವಿರುವ ವರ್ಗದಲ್ಲಿಯೂ ಬಂಧು ಜನಗಳಲ್ಲಿಯೂ ಪಕ್ಷಿಣಿ ಆಶೌಚವು, ಗುರು ಮತ್ತು ಸಹಪಾಠಿಯ ಮರಣದಲ್ಲಿ 1 ದಿನ ಮಾತ್ರ ಆಶೌಚವು ವಿಧಿಸಲ್ಪಟ್ಟಿದೆ. ರಾಜನ ಮರಣದಲ್ಲಿ ಯಾವ ದೇಶಕ್ಕೆ ಪ್ರಭುವಾಗಿರುವನೋ ಆ ದೇಶದಲ್ಲಿ ಮಾತ್ರ 1 ಹಗಲು ಆಶೌಚವಿರುವುದು. ಮನೆಯಲ್ಲಿ ಮರಣ ಹೊಂದಿದ ಸಮಸ್ತ ಕನ್ಯೆಯರ ವಿಷಯದಲ್ಲಿ ಜನಕನಿಗೆ 3 ದಿವಸ ಆಶೌಚವಿರುವುದು. ಜಾತಿಯಿಂದ ಪರ ಪೂರ್ವರಾದ ಭಾರ್ಯೆಯರು ಮತ್ತು ಕೃತಕರಾದ ಪುತ್ರರ ವಿಷಯದಲ್ಲಿ ತ್ರಿರಾತ್ರಾಶೌಚವು ಕರ್ತವ್ಯವಾದುದು. ಪರ ಸಂಪರ್ಕ ಮಾಡಿದ ಸ್ವಭಾರ್ಯೆ ಹಾಗೂ ಉಪದೇಶ ಮಾಡಿದ ಆಚಾರ್ಯಳ ವಿಷಯದಲ್ಲಿಯೂ ತ್ರಿರಾತ್ರಾಶೌಚವು ಇರುವುದು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 76ನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.